ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಪ್ರೂಫ್, ಇಂಡೈರೆಕ್ಟ್ ಪ್ರೂಫ್ ಮತ್ತೆ ಪ್ರೂಫ್ ಬೈ ದಿ ಕಾಂಟ್ರಾಡಿಕ್ಷನ್ ಮೆಥಡ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಬಿಟ್ಟು ನಿಮ್ಗೆ 3 ಮೆಥಡ್ ಅಲ್ಲೂ ಕೂಡ ನಮಗೆ ಪ್ರೂಫ್ ಅನ್ನ ಕೊಡ್ರಿ ಅಂತ ಕೇಳ್ತಾರೆ, ಸರಿನಾ? ಫಸ್ಟ್ ಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಕೊಟ್ಟಿರುವಂತಹ ಪ್ರಾಬ್ಲಮ್ಗೆ ಪ್ರೂಫ್ ಅನ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ನೋಡೋಣ. ಇಫ್ n ಈಸ್ ಎನ್ ಆಡ್ ಇಂಟೀಜರ್, n ಅನ್ನ ನಾವು ಆಡ್ ಇಂಟೀಜರ್ ಅಂತ ತಗೊಂಡಿದೀವಿ, ದೆನ್ n ಪ್ಲಸ್ 9 ಈಸ್ ಎನ್ ಈವನ್ ಇಂಟೀಜರ್ ಅಂತ ನಾವು ಪ್ರೂವ್ ಮಾಡಬೇಕು. ಸಿಂಪಲ್. ಫಸ್ಟ್ ಡೈರೆಕ್ಟ್ ಪ್ರೂಫ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಅದರ ಕಂಟಿನ್ಯೂಷನ್ ಅಷ್ಟೇ. ಇಂಡೈರೆಕ್ಟ್ ಮತ್ತೆ ಕಾಂಟ್ರಾಡಿಕ್ಷನ್ ಅದರ ಕಂಟಿನ್ಯೂಷನ್ ಅಷ್ಟೇ. ಸೊ ಡೈರೆಕ್ಟ್ ಪ್ರೂಫ್ ಅಲ್ಲಿ ಏನ್ ಮಾಡ್ತೀವಿ? ಸಿಂಪಲ್. ಫಸ್ಟ್ ಏನಿರೋದು ಫಸ್ಟ್ ಸೆಂಟೆನ್ಸ್, ಇದು ಸೆಕೆಂಡ್ ಸೆಂಟೆನ್ಸ್, ಸರಿನಾ? n ಈಸ್ ಎನ್ ಆಡ್ ಇಂಟೀಜರ್, ಇದು ಫಸ್ಟ್ ಸೆಂಟೆನ್ಸ್ ಇದ್ದಂಗೆ. ದೆನ್ n ಪ್ಲಸ್ 9 ಈಸ್ ಎನ್ ಈವನ್ ಇಂಟೀಜರ್, ಸೊ ಇದು ಎರಡನೇ ಸೆಂಟೆನ್ಸ್ ಇದ್ದಂಗೆ. ಮೊದಲನೇದನ್ನ ಯೂಸ್ ಮಾಡಿಕೊಂಡು ಎರಡನೇದನ್ನ ಪ್ರೂಫ್ ಮಾಡ್ಬೇಕು ಅಷ್ಟೇ, ಸಿಂಪಲ್. ಫಸ್ಟ್ n ಈಸ್ ಎನ್ ಆಡ್ ಇಂಟೀಜರ್ ಅಂತ ಹೇಳಿದಾರಲ್ವಾ, ಸೊ ಲೆಟ್ n ಬಿ ಆನ್ ಆಡ್ ಇಂಟೀಜರ್. ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು, ಫುಲ್ ಮಾರ್ಕ್ಸ್ ಸಿಗ್ಬೇಕು ಅಂತಂದ್ರೆ ಅದಕ್ಕೋಸ್ಕರ ಲೆಟ್ n ಬಿ ಆನ್ ಆಡ್ ಇಂಟೀಜರ್. ಆಡ್ ಇಂಟೀಜರ್ದು ಜನರಲ್ ಫಾರ್ಮೆಟ್ ಏನು? n ವಿಲ್ ಬಿ ಈಕ್ವಲ್ ಟು, n ಈಸ್ ಅನ್ ಆಡ್ ಇಂಟೀಜರ್ ಅಲ್ವಾ, n ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1. ಯಾಕೆ ಈ ಫಾರ್ಮೆಟ್ ಅಲ್ಲಿ ಬರೆದ್ರಿ 2k ಪ್ಲಸ್ 1? ಸೊ ನೋಡಿ, k ಯಾವ್ದಾದ್ರೂ ವ್ಯಾಲ್ಯೂ ಇರ್ಬೋದು. ಸೊ k ಮೇ ಬಿ ಎನಿ ಇಂಟೀಜರ್, ಯಾಕಂತಂದ್ರೆ ನಾವು ಪ್ರೂವ್ ಮಾಡ್ತಿರೋದು ಇಲ್ಲಿ ಇಂಟೀಜರ್ಗಳಿಗೆ. ಸೊ k ಮೇ ಬಿ ಎನಿ ಇಂಟೀಜರ್. ನೋಡಿ, 2 ಇಂದ ನಾವು ಯಾವುದೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈವನ್ ಆಗುತ್ತಲ್ವಾ? ಸೊ ಈವನ್ ಆಗಿರೋದನ್ನ ನಾನು ಆಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಜಸ್ಟ್ ಪ್ಲಸ್ 1 ಮಾಡಿದ್ರೆ ಆಯ್ತು, ಅದು ಆಡ್ ಆಗುತ್ತೆ. 2 ಇತ್ತು ಅಂದ್ಕೊಳ್ಳಿ, 2 ಪ್ಲಸ್ 1 ವಿಲ್ ಬಿ 3, 3 ಈಸ್ ಎನ್ ಆಡ್. 6 ಇತ್ತು ಅಂದ್ಕೊಳ್ಳಿ, 6 ಪ್ಲಸ್ 1 ವಿಲ್ ಬಿ 7, 7 ಈಸ್ ಎನ್ ಆಡ್. ಸೊ ಇದು ಏನು? ಜನರಲ್ ಫಾರ್ಮೆಟ್ ಫಾರ್ ದಿ ಆಡ್ ಇಂಟೀಜರ್ ಅಥವಾ ಆಡ್ ನಂಬರ್ಗೆ ಜನರಲ್ ಫಾರ್ಮೆಟ್ ಇದ್ದಂಗೆ. ಸೊ 2k ಪ್ಲಸ್ 1 ಅಂತ ನಾನು ತಗೊಂಡಿದ್ದೀನಿ. n ಈಸ್ ಎನ್ ಆಡ್ ಇಂಟೀಜರ್, ಸೊ ಐ ಟುಕ್ ಇಟ್ಸ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ಆಡ್ ಇಂಟೀಜರ್, ಸರಿನಾ? ಸೊ ಈಗ ಅವ್ರೇನ್ ಹೇಳ್ತಾ ಇದ್ದಾರೆ, n ಪ್ಲಸ್ 9 ಈವನ್ ಇಂಟೀಜರ್ ಅಂತ ಪ್ರೂವ್ ಮಾಡ್ರಿ ಅಂದ್ರೇನು? n ಜಾಗದಲ್ಲಿ n ಪ್ಲಸ್ 9 ಅನ್ನ ಹಾಕೋದು ಅಷ್ಟೇ, ಸಿಂಪಲ್. n ಜಾಗದಲ್ಲಿ n ಪ್ಲಸ್ 9 ಅನ್ನ ಹಾಕ್ತೀನಿ. ಸೊ ಇಲ್ಲೇನಾಗುತ್ತೆ? n ವ್ಯಾಲ್ಯೂ ಏನು? 2k ಪ್ಲಸ್ 1. ನಾನು ಇಲ್ಲೇನು ಆ್ಯಡ್ ಮಾಡಿರೋದು? n ಗೆ ಪ್ಲಸ್ 9 ಅನ್ನ ಆ್ಯಡ್ ಮಾಡಿದ್ದೀನಿ, ಅಂದ್ರೆ ಏನಾಯ್ತು? ಇಲ್ಲೂ ಕೂಡ ಪ್ಲಸ್ 9 ಆ್ಯಡ್ ಆಗುತ್ತೆ. ಸಿಂಪಲ್ ಅಲ್ವಾ? ಸೊ ಇದಷ್ಟು ಕೂಡ n, ಅವ್ರು ಹೇಳಿರೋದೇನು? n ಪ್ಲಸ್ 9 ವ್ಯಾಲ್ಯೂನ ಕಂಡಿದ್ರಿ, n ಪ್ಲಸ್ 9 ವ್ಯಾಲ್ಯೂ ಅಷ್ಟೇ, ಸಿಂಪಲ್. ಸೊ ಇವಾಗ ಏನಾಗುತ್ತೆ ನೋಡಿ, 2k 1 ಪ್ಲಸ್ 9 ಏನಾಯ್ತು? 10 ಆಯ್ತು. ಸೊ ಇವಾಗ ಕಾಮನ್ ಇರುವಂತದ್ದನ್ನ ತಕೊಳ್ಳೋಣ. 2 ಅನ್ನ ಹೊರಗಡೆ ತೆಗೆದ್ರೆ k ಪ್ಲಸ್, ಸೊ 2 5 is 10, ಸರಿನಾ? ಇವಾಗ k ವ್ಯಾಲ್ಯೂ ಏನೇ ಆಗಿರ್ಲಿ, ಅದಕ್ಕೆ ನೀವು 5 ಅನ್ನ ಆಡ್ ಮಾಡಿದ್ರು ಅಂದ್ರೂ ಕೂಡ ಪರವಾಗಿಲ್ಲ. ಸೊ ಅದಷ್ಟು ಕೂಡ ನೀವು 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 ಜೊತೆ ನೀವು ಯಾವುದೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಏನಾಗುತ್ತೆ? ಈವನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಏನಾದ್ರೂ ಕೂಡ k ವ್ಯಾಲ್ಯೂ ನಿಮಗೆ 4 ಬಂತು ಅಂತ ಅನ್ಕೊಳ್ಳಿ. 4 ಪ್ಲಸ್ 5 ಏನಾಯ್ತು? 9. 9 ಈಸ್ ಅನ್ ಆಡ್ ನಂಬರ್, ಬಟ್ ವೆನ್ ಯು ಮಲ್ಟಿಪ್ಲೈ ವಿತ್ 2, 9 ಇಂಟು 2 ಏನು? 18. 18 ಈಸ್ ಎನ್ ಈವನ್ ನಂಬರ್. ಸೊ ಈ ರೀತಿ ನಾವು ಪ್ರೂಫ್ ಅನ್ನ ಜನರೇಟ್ ಮಾಡಬೇಕು. ಸೊ ಇವಾಗ ಏನಾಯ್ತು? ನಾನು ಆಡ್ ಇಂಟೀಜರ್ ದೆನ್ n ಪ್ಲಸ್ 9 ಈಸ್ ಅನ್ ಈವನ್ ಇಂಟೀಜರ್ ಅಂತ ಡೈರೆಕ್ಟ್ ಪ್ರೂಫ್ ಅನ್ನ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಇಂಡೈರೆಕ್ಟ್ ಪ್ರೂಫಿಗೆ ಹೋಗೋಣ. ಸೊ ಇಂಡೈರೆಕ್ಟ್ ಪ್ರೂಫ್ ಅಂತ ಅಂದ್ರೆ ಸಿಂಪಲ್. ಎರಡನೇ ಸ್ಟೇಟ್ಮೆಂಟ್ ಇರುತ್ತಲ್ಲ, ಅದನ್ನ ನಾವು ನೆಗೇಷನ್ ಆಗಿ ಕಾಣ್ತೀವಿ. ಅಂದ್ರೇನು? n ಪ್ಲಸ್ 9 ಈಸ್ ಎನ್ ಈವನ್ ಇಂಟೀಜರ್ ಅಂತ ಅವ್ರು ಕೊಟ್ಟಿದ್ದಾರೆ, ನಾನು ಅದ್ರದ್ದು ಉಲ್ಟಾ ತಗೋಬೇಕು. ಏನು? n ಪ್ಲಸ್ 9 ಈಸ್ ಎನ್ ಆಡ್ ಇಂಟೀಜರ್ ಅಂತ ತಗೋಬೇಕು. ಸೊ n ಪ್ಲಸ್ 9 ಈಸ್ ಎನ್ ಆಡ್ ಇಂಟೀಜರ್. ಸೊ ಆಡ್ ಇಂಟೀಜರ್ ಅಂತಂದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸ್ಟ್ಯಾಂಡರ್ಡ್ ಫಾರ್ಮೆಟ್ ಈಕ್ವಲ್ ಆಗಿರುತ್ತೆ, 2k ಪ್ಲಸ್ 1. ಸೊ n ಪ್ಲಸ್ 9 ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1. ಸೊ ಇವಾಗ ನಾನು n ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡ್ತೀನಿ. n ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1. ಇಲ್ಲಿ ಪ್ಲಸ್ 9 ಇದ್ದಿದ್ದನ್ನ ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ? ಮೈನಸ್ 9 ಆಗುತ್ತೆ. ಸೊ ಇವಾಗ n ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ ಇಂಟು ಮೈನಸ್, ಮೈನಸ್ ಅಂದ್ರೆ ಗ್ರೇಟರ್ ಸೈನ್ ಮೈನಸ್, ಪ್ಲಸ್ 1 ಮೈನಸ್ 9 ಅಂತಂದ್ರೆ ಎಷ್ಟಾಗುತ್ತೆ? ಮೈನಸ್ 8 ಆಗುತ್ತಲ್ವಾ? ಸೊ ಮೈನಸ್ 8. ಸೊ ಕಾಮನ್ ಎಲಿಮೆಂಟ್ ಅನ್ನು ಹೊರಗಡೆ ತೆಗೆದ್ರಿ, n ವಿಲ್ ಬಿ ಈಕ್ವಲ್ ಟು 2 ಅನ್ನು ನಾನು ಹೊರಗಡೆ ತೆಗೆದ್ರೆ k ಮೈನಸ್, ಸೊ 2 4s 8. k ವ್ಯಾಲ್ಯೂ ಏನೇ ಆಗಿರ್ಲಿ, ಅದಕ್ಕೆ ನೀವು 4 ಅನ್ನು ಮೈನಸ್ ಮಾಡಿದ್ರು ಕೂಡ ಪರವಾಗಿಲ್ಲ. ಅವಷ್ಟು ವ್ಯಾಲ್ಯೂನ ನೀವು 2 ಜೊತೆ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗ್ತದೆ? ಈವನ್ ಆಗುತ್ತೆ. ಸೊ n ವಿಲ್ ಬಿ ಈಕ್ವಲ್ ಟು ಈವನ್. ಈವನ್ ಅಂತ ಪ್ರೂವ್ ಮಾಡಿದ್ನ ನಾನು? ಎಸ್. ಸೊ ಇಂಡೈರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಳ್ಳೋದು. ಸಿಂಪಲ್. ಏನು? ಎರಡನೇ ನಾನು ಯಾವುದನ್ನ ನಾನು ಪ್ರೂವ್ ಮಾಡಬೇಕು ಅದನ್ನ ಉಲ್ಟಾ ಬರ್ಕೊಳ್ಳೋದು.
ಈವನ್ ಅಂತ ಪ್ರೂವ್ ಮಾಡಬೇಕಿತ್ತು, ಆಡ್ ಅಂತ ಬರ್ಕೊಂಡು ನಾನು ಈವನ್ ಅಂತ ಪ್ರೂವ್ ಮಾಡಿದ್ದೀನಿ. ಉಲ್ಟಾ ಇಂಡೈರೆಕ್ಟ್ ಆಗಿ ನಾನು ಪ್ರೂವ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಆಲ್ಮೋಸ್ಟ್ ಸಿಮಿಲರ್ ಟು ಆಲ್ಮೋಸ್ಟ್ ಸಿಮಿಲರ್ ಟು ಇಂಡೈರೆಕ್ಟ್ ಮೆಥಡ್. ಸರಿನಾ? ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಜಸ್ಟ್ ಎರಡನೇ ಸ್ಟೇಟ್ಮೆಂಟ್ ಅನ್ನ ಉಲ್ಟಾ ತಗೊಂಡ್ವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಟ್ರಾಡಿಕ್ಷನ್ ಅಲ್ಲಿ ನಾವು ಮೊದಲನೇ ಸ್ಟೇಟ್ಮೆಂಟ್ ಟ್ರೂ ಇದೆ, ಎರಡನೇ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೊದಲನೇ ಸ್ಟೇಟ್ಮೆಂಟ್ ಪಿ ಅನ್ಕೊಂಡ್ರೆ ಎರಡನೇ ಸ್ಟೇಟ್ಮೆಂಟ್ ಕ್ಯೂ ಅಂತ ಅನ್ಕೊಂಡ್ರೆ ಪಿ ಇಸ್ ಟ್ರೂ ವಿಚ್ ಇಸ್ ಜನರೇಟಿಂಗ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ವಿಚ್ ಇಸ್ ಫಾಲ್ಸ್ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ಸೊ ಅಸ್ಯೂಮ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಈ ರೀತಿ ಪ್ರೂವ್ ಮಾಡಿ ಬೈ ಕಾಂಟ್ರಾಡಿಕ್ಷನ್ ದಿ ಪ್ರೂಫ್ ಇಸ್ ಕರೆಕ್ಟ್ ಅಥವಾ ಟ್ರೂ ಅಂತ ನಾನು ತೋರಿಸ್ತೀನಿ ಅಷ್ಟೇ. ಸೊ ಇಲ್ಲಿ ಬರ್ದಿದ್ದೀನಲ್ಲ, ಪಿ ಇಸ್ ಟ್ರೂ ಕ್ಯೂ ಇಸ್ ಫಾಲ್ಸ್. ಸೊ ಕ್ಯೂ ಏನಿರೋದು n+9 is an even. ಸೊ ಅದು ಫಾಲ್ಸ್ ಅಂತ ಅಂದ್ರೆ ಏನು, ನೆಗೇಷನ್ ಬರಿಬೇಕಲ್ವಾ. ಸೊ ನೆಗೇಷನ್ ಅಂದ್ರೆ ಏನು, ಉಲ್ಟಾ. ಸೊ n+9 is ಆಡ್ ಇಂಟೀಜರ್. even in ಉಲ್ಟಾ ಏನು, ಆಡ್ ಇಂಟೀಜರ್. ಸೊ n+9 will be equal to ಆಡ್ ಇಂಟೀಜರ್ ಅಂತಂದ್ರೆ ಜನರಲ್ ಫಾರ್ಮೇಟ್ ಏನು, 2k+1 ಅಲ್ವಾ. ಸೊ n will be equal to 2k+1 +9 ಆ ಕಡೆ ಹೋದ್ರೆ -9. n will be equal to 2k ಪ್ಲಸ್ ಇಂಟು ಮೈನಸ್ ನೋಡಿ, +1 -9 ಗ್ರೇಟರ್ ಸೈನ್ ಏನು ಮೈನಸ್. ಸೊ +1 -9 ಅಂತಂದ್ರೆ 8 ಉಳ್ಕೊಂತು. ಸೊ n will be equal to 2 ಅನ್ನ ಕಾಮನ್ ತೆಗೆದ್ರೆ k -4 ಉಳ್ಕೊಂತು. ಕೆ ವ್ಯಾಲ್ಯೂ ಏನೇ ಇರಲಿ ಅದನ್ನ ನೀವು 4 ಅನ್ನ ಮೈನಸ್ ಮಾಡಿದ್ರು ಕೂಡ ಪರವಾಗಿಲ್ಲ. ಸೊ ಇದಷ್ಟನ್ನು ಕೂಡ 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈವನ್ ಆಗುತ್ತೆ. ಸೊ ಈವನ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸಿಂಪಲ್. ಏನ್ ಗೊತ್ತಾ, ಆಲ್ಮೋಸ್ಟ್ ಸಿಮಿಲರ್. ಇಂಡೈರೆಕ್ಟ್ ಮತ್ತೆ ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್ ಎರಡೂ ಕೂಡ ಸಿಮಿಲರ್. ಫಸ್ಟ್ ಏನಂತ ನಾವು ತಕೊಂಡ್ವಿ, ಪಿ ಇಸ್ ಟ್ರೂ ಕ್ಯೂ ಇಸ್ ಫಾಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಲಾಸ್ಟಿಗೆ ನೀವು ಬರೀರಿ ಬೈ ಕಾಂಟ್ರಾಡಿಕ್ಷನ್ n+9 is even integer. ಅಷ್ಟೇ, ಸಿಂಪಲ್. ಫಸ್ಟ್ ಅಲ್ಲಿ ಬೇಕಾದ್ರೆ ಲೆಟ್ಸ್ ಅಸ್ಯೂಮ್ ಅಲ್ವಾ, ನಾವು ಅಸ್ಯೂಮ್ ಮಾಡ್ಕೊಂಡಿರೋದಲ್ವಾ ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್ ಮಾಡೋದಕ್ಕೆ, ಪಿ ಇಸ್ ಟ್ರೂ ಅಂಡ್ ಕ್ಯೂ ಇಸ್ ಫಾಲ್ಸ್ ಅಂತ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಡೈರೆಕ್ಟ್ ಪ್ರೂಫ್, ಇಂಡೈರೆಕ್ಟ್ ಪ್ರೂಫ್ ಮತ್ತೆ ಪ್ರೂಫ್ ಬೈ ಕಾಂಟ್ರಾಡಿಕ್ಷನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಬೇರೆ ಪಾಯಿಂಟ್ಸ್ ಅಥವಾ ಬೇರೆ ಪ್ರಾಬ್ಲಮ್ಸ್ ಗಳನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ DMS ಸಬ್ಜೆಕ್ಟ್. ಆ ಎಲ್ಲಾ ಪ್ಲೇ ಲಿಸ್ಟ್ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.